ಹಾಯ್ ಫ್ರೆಂಡ್ಸ್, ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ. ನಾನಿವತ್ತು ಬಾಳೆಕಾಯಿ ಮತ್ತು ಕಡಲೆಕಾಳು ಹಾಕಿ ಹೇಗೆ ಗೊಜ್ಜು ಮಾಡೋದು ಅಥವಾ ಹುಳಿ ಈ ಥರ ಚಪಾತಿಗೂ ಚೆನ್ನಾಗಿರುತ್ತೆ, ಸೈಡ್ ಹಾಕಿ ಚೆನ್ನಾಗಿರುತ್ತೆ, ತಿಳಿ ಸಾರಿಗೆ ಅನ್ನಕ್ಕೆ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟಿರಬೇಕು. ಬೆಳಿಗ್ಗೆ ಎದ್ದು ಕುಕ್ಕರಲ್ಲಿ ಹಾಕಿ ಒಂದು 4-5 ವಿಸಿಲ್, ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು. ಒಂದು 4-5 ವಿಸಿಲ್ ಕೂಗಿಸ್ಕೊಬಿಡೋದು. ನೋಡಿ, ಕುಕ್ಕರಲ್ಲಿ 3-4 ವಿಸಿಲ್ ಆದರೆ ಸಾಕು. ಇದಕ್ಕೆ ರುಬ್ಬೋದಕ್ಕೆ ಕಾಯಿ ತುರಿ, 1-2 ಸ್ಪೂನ್ ಎಳ್ಳು, ಬೆಳ್ಳುಳ್ಳಿ, ಈರುಳ್ಳಿ, ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪು ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಳೋದು. ಒಂದು ಸ್ವಲ್ಪ ಅರಿಶಿನ. ಇದು ಬಾಳೆಕಾಯಿನ ಒಂದು ಸೈಡ್ ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಟಿರೋದು. ಇದು ಬೇಗ ಬೆಂದೋಗುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹಾಕಬೇಡಿ. ನೋಡಿ, ಬಾಳೆಕಾಯಿ ಒಂದು ಸೈಡ್ ಬೇಯ್ತಾ ಇದೆ. ನೀರು ಜಾಸ್ತಿ ಆಗಿದ್ರೆ ತುಂಬ ತಿಳಿ ಆಗಿಬಿಡುತ್ತೆ. ಸ್ವಲ್ಪ ನೀರಾದರೆ ಸಾಕು, ಎಲ್ಲ ನೀರೆಲ್ಲ ಹೀರ್ಕೊಳತ್ತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಕಡಲೆಕಾಳು ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ, ಆ ಕಡಲೆಕಾಳನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡೋದು. ಇದೊಂದು 2 ನಿಮಿಷ ಬೆಂದರೆ, ಯಾಕಂದರೆ ಕಡಲೆಕಾಳು ಬೆಂದಿದೆ ಮತ್ತು ಬಾಳೆಕಾಯಿನೂ ಚೆನ್ನಾಗಿ ಬೆಂದಿದೆ. ನೋಡ್ರಾ, ಈಗ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಿದೆ. ಇದಕ್ಕೆ ನೀವು ಸಾರಿಗೆ ಬಳಸ್ತಿರೋ ಖಾರದ ಪುಡಿನ 1-2 ಸ್ಪೂನಷ್ಟು ಹಾಕೋದು. ನೀವು ಸಾಂಬಾರಿಗೆ ಹೇಗೆ ಹಾಕ್ತಿರೋ ಹುಳಿ ಪುಡಿ ಅಂತ ಹಾಕ್ತೀವಲ್ಲ, ಅದನ್ನು ಇದ್ರ ಜೊತೆಗೆ ನೋಡಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು ಹಚ್ಚಿರೋ ಟೊಮೊಟೊ ಬೇಕು ಅಂದರೆ ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕೋಬೋದು. ನೋಡಿ, ಇದೆಲ್ಲ ಹೊಂದ್ಕೋಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಬೇಯ್ತಾ ಇರಲಿ. ನೋಡಿ, ಕುದೀತಾ ಇದೆ. ತುಂಬ ರುಚಿಯಾಗಿರುತ್ತೆ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ತಿಳಿ ಸಾರು ಅನ್ನೋಕ್ಕೂ ರುಚಿಯಾಗಿರುತ್ತೆ. ಒಂದು ಸ್ಪೂನು, 1.5 ಸ್ಪೂನಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಹುಳಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಸೇರಿಸ್ಕೊಳ್ಳಿ. ನೋಡ್ರಾ, ಚೆನ್ನಾಗಿ ಬೆಂದಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ನಾನು ಆವಾಗಲೇ ತೋರಿಸಿದ್ನಲ್ಲ ನೋಡಿ, ಈ ಮಿಶ್ರಣನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಈಸಿ, ಬೇಗ ಆಗೋಗುತ್ತೆ. ಕಡಲೆಕಾಳು ಒಂದು ರಾತ್ರಿ ನೈಟ್ ನೆನೆಸಿಟ್ಕೊಂಡ್ಬಿಟ್ರೆ ಬಾಳೆಕಾಯಿ ಅಷ್ಟು ಬೇಗ ಬೆಂದೋಗುತ್ತೆ. ನೋಡಿ, ಗಟ್ಟಿಗೆ ಇರಬೇಕು, ತಿಳಿಗಿರಬಾರ್ದು. ಇಷ್ಟೇ, ನಿಮ್ಗೆ ರುಚಿಕರವಾದ ಬಾಳೆಕಾಯಿ ಕಡಲೆಕಾಳು ಹುಳಿ ರೆಡಿ. ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ನೋಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.